ನೋಡ್ರಿ, ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರವುಳ್ಳ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನು ಬೆಲೆಗಳನ್ನು ಕಂಡುಹಿಡಿಯೋಕೆ 2 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ ಇರ್ತೈತಿ. ನೋಡ್ರಿ, 2 ಸಮೀಕರಣಗಳನ್ನು ಕೊಟ್ಟಾರು, ಸಮೀಕರಣ 1 ಮತ್ತು 2. ಇಲ್ಲಿ ವರ್ಜಿಸು ಅಂದರೆ ತೆಗೆದು ಹಾಕು ಅಂದಂಗೆ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಮೊದಲು ತೆಗೆದು ಹಾಕಬೇಕು. ಆಮೇಲೆ ಏನು ಮಾಡಬೇಕು ಅಂತಂದ್ರೆ ಉಳಿದಂಥ ಇನ್ನೊಂದು ಚರಾಕ್ಷರದ ಮೌಲ್ಯ ನಮಗೆ ಸಿಗ್ತೈತಿ. ಆಮೇಲೆ ಒಂದು ಸಮೀಕರಣದೊಳಗೆ ಅದರ ಬೆಲೆಯನ್ನು ತುಂಬಿದ್ವಿ ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ಇನ್ನೊಂದು ಚರಾಕ್ಷರದ ಮೌಲ್ಯ ನಮಗೆ ಸಿಗ್ತತಿ. ಅದಕ್ಕೆ ಇಲ್ಲಿ ನೋಡ್ರಿ, ಸಂಖ್ಯಾ ಸಹಗುಣಕಗಳು ಒಂದೇ ಥರನಾಗಿರಬೇಕು. ಇಲ್ಲಿ ಪ್ಲಸ್ y ಐತಿ, ಮೈನಸ್ y ಐತಿ. ಸೊ ಸಂಖ್ಯಾ ಸಹಗುಣಕಗಳ ಬೆಲೆನೂ ಒಂದೇ ಇರುವುದರಿಂದ ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ ಮೌಲ್ಯಗಳ ಚಿಹ್ನೆಗಳನ್ನು ಬದಲಾಯಿಸಿಲ್ಲ. 2 ಮತ್ತು 3 ಎರಡೂ ಪ್ಲಸ್ ಅದಾವು. ಸೊ ಎರಡನ್ನು ಕೂಡಿಸಿದ್ರೆ ಏನಾಯ್ತು, 5x ಆಯ್ತು. 8 7 ಕೂಡಿಸಿದ್ರೆ ಏನಾಯ್ತು, 15 ಆಯ್ತು. x ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 5. 5 ಒಂದಲೇ 5 ಮೂರಲೇ, ಆದ್ದರಿಂದ ಎಕ್ಸ್ನ ಮೌಲ್ಯ ಏನಾಯ್ತು ಅಂದ್ರೆ 3 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 3 ಯಾವ ಬೇಕಾದ ಸಮೀಕರಣದಲ್ಲಿ ತುಂಬಬಹುದು. ನಾವೀಗೇನು ಮಾಡಾಕತ್ತೀವಿ ಅಂದ್ರೆ ಸಮೀಕರಣ 1ರಲ್ಲಿ ತುಂಬ್ತೀವಿ. 2 ಎಕ್ಸ್ ಅಂದ್ರೆ 3 ಪ್ಲಸ್ y ಇಸ್ ಈಕ್ವಲ್ ಟು 8. 2 ಮೂರಲೇ 6 ಪ್ಲಸ್ y ಇಸ್ ಈಕ್ವಲ್ ಟು 8. y ಇಸ್ ಈಕ್ವಲ್ ಟು 8 ಪ್ಲಸ್ 6 ಇದ್ದದ್ದು ಇಸ್ ಈಕ್ವಲ್ ಟು ಸೈನ್ ದಾಟಿ ಬಂದ ಕೂಡಲೇ ಮೈನಸ್ 6 ಆಯ್ತು. y ಇಸ್ ಈಕ್ವಲ್ ಟು 8ರಾಗ 6 ಹೋತಂದ್ರೆ 2. ಈಗ ನೋಡ್ರಿ, 2 ಮೂರಲೇ 6, y ಬೆಲೆ 2 ಐತಿ. 6ಕ್ಕೆ 2 ಸೇರಿಸಿದ್ರೆ 8 ಆಯ್ತು. ಅಂದ್ರೆ ನಾವು ಕಂಡುಹಿಡಿದಂಥ ಎಕ್ಸ್ ಮತ್ತು y ಬೆಲೆಗಳು ಏನಾಗ್ಯಾವು ಅಂದ್ರೆ ಸರಿಯಾಗಿದ್ದಾವು ಅಂತ. ಇಲ್ಲೊಂದು ಐತಿ ನೋಡ್ರಿ, ಇಲ್ಲೇನೈತಿ, ಸಂಖ್ಯಾ ಸಹಗುಣಕಗಳು ಇಲ್ಲಿ ಒಂದೇ ಆಗಿರಬೇಕಾಗಿತ್ತು. ಇಲ್ಲಿ 2 ಐತಿ, ಇಲ್ಲಿ 1 ಐತಿ. ಇಲ್ಲಿ 1 ಐತಿ, ಬಟ್ ಕ್ಯಾನ್ಸಲ್ ಆಗಬೇಕಾಗಿತ್ತು ಅಂದ್ರೆ ವರ್ಜಿಸಬೇಕಾಗಿತ್ತು. ಅಂದ್ರೆ ಚಿಹ್ನೆಗಳು ಏನಿಲ್ಲ ಅಂತಂದ್ರೆ ಬೇರೆ ಬೇರೆ ಇಲ್ಲ. ಸಮೀಕರಣ 1 ಮತ್ತು 2 ಇರುವುದರಿಂದ ಎರಡನೇ ಸಮೀಕರಣದ ಚಿಹ್ನೆಗಳನ್ನು ಏನು ಮಾಡ್ತಾನು ಅಂದ್ರೆ ಬದಲಾಯಿಸ್ತಾನೆ. ಪ್ಲಸ್ ಐತಿ ಮೈನಸ್, ಪ್ಲಸ್ ಐತಿ ಮೈನಸ್, ಪ್ಲಸ್ ಐತಿ ಮೈನಸ್. ಇಲ್ಲೇ ಎರಡನೇ ಸಮೀಕರಣದ ಮೂಲ ಚಿಹ್ನೆಗಳು ಈಗಿಲ್ಲ. ಈಗ ಬದಲಾಯಿಸ್ಕೊಂಡಂಥ ಚಿಹ್ನೆಗಳು ಮಾತ್ರ ಏನದಾವು ಅಂದ್ರೆ ಅದಾವು. ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಯಿತು. ದೊಡ್ಡ ಸಂಖ್ಯೆ ಚಿಹ್ನ ಪ್ಲಸ್ ಐತಿ. 2ರಾಗ 1x ಹೋತು ಅಂದ್ರೆ 1x. ದೊಡ್ಡ ಸಂಖ್ಯೆ ಚಿಹ್ನ ಪ್ಲಸ್ ಐತಿ. 8ರಾಗ 5 ಹೋತು ಅಂದ್ರೆ 3. ಆದ್ದರಿಂದ ಎಕ್ಸ್ನ ಬೆಲೆ ಏನಾಯ್ತು ಅಂತಂದ್ರೆ 3 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 3 ಎಲ್ಲಿ ತುಂಬ್ತೀವಪ್ಪ ಅಂದ್ರೆ ಸಮೀಕರಣ 1ರಲ್ಲಿ ತುಂಬಲಾಗಿ. ನೋಡ್ರಿ, 2ರಾಗೂ ತುಂಬಬಹುದು. 2 ಗುಂಡ್ಲೆ 3 ಪ್ಲಸ್ y ಇಸ್ ಈಕ್ವಲ್ ಟು 8. 2 ಮೂರಲೇ 6, y ಇಸ್ ಈಕ್ವಲ್ ಟು 8. y ಇಸ್ ಈಕ್ವಲ್ ಟು 8 ಮೈನಸ್ 6. ದೊಡ್ಡ ಸಂಖ್ಯೆ ಚಿಹ್ನ ಪ್ಲಸ್ ಐತಿ. 8ರಾಗ 6 ಹೋತು ಅಂದ್ರೆ 2. ನೋಡ್ರಿ, ಇಲ್ಲೇ 3 2 ಸೇರಿಸಿದ್ರೆ 5 ಸರಿ ಐತಿ. ಇಲ್ಲ 2 ಮೂರಲೇ 6, 6ಕ್ಕೆ 2 ಸೇರಿಸಿದ್ರೆ 8. ನಾವು ಕಂಡು ಹಿಡಿದಂಥ ಬೆಲೆಗಳು ಏನಾಗ್ಯಾವು ಸರಿಯಾಗಿದ್ದಾವು. ಇಲ್ಲಿಯೂ ನೋಡ್ರಿ, ಸಮೀಕರಣ 1 ಮತ್ತು ಸಮೀಕರಣ 2 ಪ್ಲಸ್ y ಮೈನಸ್ y ಇರುವುದರಿಂದ ಕ್ಯಾನ್ಸಲ್ ಆಯ್ತು. 2 ಪ್ಲಸ್ ಅದಾವು ಕೂಡ್ಸಿರ 3x ಆಯ್ತು. 8 1 9 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 9 ಗುಣಾಕಾರ ಐತಿ, ಭಾಗಾಕಾರ ಆಯ್ತು. 3 ಒಂದಲೇ 3 ಮೂರಲೇ, ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟಾಯ್ತಪ್ಪ ಅಂತಂದ್ರೆ 3 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 3 ಎಲ್ಲಿ ತುಂಬುನು ಸಮೀಕರಣ 1ರಲ್ಲಿ ತುಂಬಲಾಗಿ. ನೋಡ್ರಿ, 2 ಗುಂಡ್ಲೆ 3 ಪ್ಲಸ್ y ಇಸ್ ಈಕ್ವಲ್ ಟು 8. 2 ಮೂರಲೇ 6, y ಇಸ್ ಈಕ್ವಲ್ ಟು 8. y ಇಸ್ ಈಕ್ವಲ್ ಟು 8 ಮೈನಸ್ 6. ಆದ್ದರಿಂದ 8ರಾಗ 6 ಹೋತು ಅಂತಂದ್ರೆ 2. ಇಲ್ಲೇ ಏನೈತಿ, ಸಮೀಕರಣ 1 ಮತ್ತು 2 y ಏನಾಗ್ತತಿ ಡೈರೆಕ್ಟ್ ಕ್ಯಾನ್ಸಲ್ ಆಗ್ತತಿ. 3x 7 5 ಎಷ್ಟಾಯ್ತು 12 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 3. 3 ಒಂದಲೇ 3 4ಲೇ, ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟು ಬಂತಪ್ಪ ಅಂತಂದ್ರೆ 4. ಎಕ್ಸ್ ಇಸ್ ಈಕ್ವಲ್ ಟು 4 ಎಲ್ಲಿ ತುಂಬುನು ಅಂದ್ರೆ ಸಮೀಕರಣ 1ರಲ್ಲಿ ತುಂಬಲಾಗಿ. ಏನಾಗ್ತದೆ ನೋಡ್ರಿ, 4 ಪ್ಲಸ್ y ಇಸ್ ಈಕ್ವಲ್ ಟು 7. y ಇಸ್ ಈಕ್ವಲ್ ಟು 7 ಮೈನಸ್ 4. ಆದ್ದರಿಂದ 7ರಾಗ 4 ಹೋತಂದ್ರೆ 3. y ಇಸ್ ಈಕ್ವಲ್ ಟು 3. 2 ಅಂಕಕ್ಕೆ ಇಂತಹ ಪ್ರಶ್ನೆಗಳು ಏನಾಗಿರ್ತಾವು ಅಂದ್ರೆ ಸಾಮಾನ್ಯವಾಗಿ ಇರ್ತಾವು. ಅಕಸ್ಮಾತ್ ಸಂಖ್ಯಾ ಸಹಗುಣಕಗಳು ಒಂದೇ ಥರನಾಗಿರಲಿಲ್ಲ ಅಂದ್ರೆ ಸಮೀಕರಣ 1 ಮತ್ತು 2ಕ್ಕೆ ಗುಣಿಸಿ ಏನು ಮಾಡ್ಬೋದು ಅಂದ್ರೆ ಸಮೀಕರಣಗಳನ್ನು ಈಕ್ವಲ್ ಮಾಡ್ಕೋಬೇಕಾಗ್ತತಿ.